ದೇವರ ಸೃಷ್ಟಿ. ಕರ್ತನು ಸೃಷ್ಟಿಸಿದವುಗಳಲ್ಲಿ ಈ ಜಿರಾಫೆಯು ಹೆಚ್ಚು ಕಡಿಮೆ ಎಲ್ಲ ಮೃಗಾಲಯಗಳಲ್ಲೂ ಕಾಣಲ್ಪಡುವಂತಹ ಮೃಗವಾಗಿದೆ. ಆಫ್ರಿಕಾ ದೇಶಕ್ಕೆ ಸೇರಿದ ಜಿರಾಫೆಯು ಭೂಮಿಯಲ್ಲಿ ಎತ್ತರವಾದ ಒಂದು ಮೃಗವಾಗಿದೆ. ಇದು ಎಲೆಗಳನ್ನು ಕಿತ್ತು ತಿನ್ನುವಂತಹ ಸ್ವಭಾವವುಳ್ಳದ್ದು. ಇದು 19 ಅಡಿ ಎತ್ತರದವರೆಗೂ ಬೆಳೆಯುವುದು. ಇದು ಎಲ್ಲ ಮೃಗಗಳಲ್ಲೂ ಎತ್ತರವಾದದ್ದು ಎಂದು ನಂಬುವಂಥದ್ದಾಗಿದೆ. ಇದರ ಕೆಳಗೆ ಎತ್ತರವಾದ ಒಬ್ಬ ಮನುಷ್ಯನು ತನ್ನ ತಲೆಯು ಈ ಜಿರಾಫೆಯ ಮೈ ಮೇಲೆ ತಗಲದಂತೆ ನಿಲ್ಲಬಹುದು. ಜಿರಾಫೆಗೆ ಕಾಪಾಡುವಿಕೆಯಾದದ್ದು ಅದರ ಹಿಂಭಾಗದ ಕಾಲುಗಳಲ್ಲಿ ಇದೆ. ಆ ಹಿಂಗಾಲುಗಳು ಬಲಶಾಲಿಯಾದದ್ದು. ಜಿರಾಫೆಯು ತನ್ನ ಕಾಲುಗಳಿಂದ ಒಡೆದು ಸಿಂಹವನ್ನು ಕೊಲ್ಲುತ್ತದೆ. ಪ್ರಿಯವಾದ ದೇವರ ಮಗುವೆ, ದೇವರು ಸೃಷ್ಟಿಸಿದ್ದನ್ನು ನೋಡಿದೆಯಾ? ಜಿರಾಫೆಯು ಎಲ್ಲ ಮೃಗಗಳಿಗಿಂತಲೂ ಎತ್ತರವಾಗಿ ಬೆಳೆದಿರುವ ಹಾಗೆ ನೀನು ಇಹಲೋಕದಲ್ಲಿ ಇತರರಿಗಿಂತಲೂ ನಿನ್ನ ಆತ್ಮಿಕ ಜೀವಿತದಲ್ಲಿ ಉನ್ನತವಾದ ಸ್ಥಿತಿಯನ್ನು ಹೊಂದಿದ್ದೀಯಾ? ಹಾಗಾದರೆ ಅದು ಎತ್ತರವಾದ ಮರಗಳಲ್ಲಿರುವ ಎಲೆಗಳನ್ನು ಕಿತ್ತು ತಿನ್ನುವ ಹಾಗೆ ನೀನು ಸಹ ದೇವರ ಸಾನ್ನಿಧ್ಯದಲ್ಲಿ ಕಾದಿದ್ದು ಉನ್ನತವಾದ ಶ್ರೇಷ್ಠವಾದ ಪ್ರಕಟಣೆಗಳನ್ನು ಹೊಂದಿ ದೇವರ ವಾಗ್ದಾನಗಳನ್ನು ನಂಬಿಕೆಯೊಂದಿಗೆ ಅನುದಿನವೂ ಭುಜಿಸು. ಅದು ಮಾತ್ರವಲ್ಲದೆ ಅದು ತನ್ನ ಕಾಲುಗಳಿಂದ ಎದುರಾಳಿಯಾದ ಸಿಂಹವನ್ನು ಕೊಲ್ಲುವ ಹಾಗೆ ನೀನು ಅನುದಿನವೂ ನಿನ್ನ ಕಾಲಿನ ಹೆಜ್ಜೆಯನ್ನು ಸರಿಪಡಿಸಿಕೊಂಡು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾದರೆ ಗರ್ಜಿಸುವ ಸಿಂಹದ ಹಾಗೆ ನಿನಗೆ ವಿರೋಧವಾಗಿ ಕ್ರಿಯೆ ಮಾಡುವ ನಿನ್ನ ಎದುರಾಳಿಯಾದ ಸೈತಾನನನ್ನು ನೀನು ಸುಲಭವಾಗಿ ಜಯಿಸಬಹುದು. ಅಂತಹ ಜಯವನ್ನು ನಂಬಿರುವ ದೇವರ ಮಕ್ಕಳೆಲ್ಲರಿಗೂ ಕರ್ತನು ತಾನೇ ದಯಪಾಲಿಸಲಿ. ಆಮೇನ್.